Hi, hello, dear friends. Welcome back to Dangere Tutorials and Raman Tutorials for GK. As you all know, our previous video is about the principle of learning English ಅಥವಾ principle of teaching English ಅದನ್ನು ಕೂಡ ಆಗಿತ್ತು. ಸೊ ನಾವು ಸ್ಟೂಡೆಂಟ್ಸ್ಗಳಿಗೆ ಯಾವ್ಯಾವ ಪ್ರಿನ್ಸಿಪಲ್ಸ್ ಅಥವಾ ಯಾವ ಪ್ರಿನ್ಸಿಪಲ್ಸ್ನ ಇನ್ಕ್ಲೂಡ್ ಮಾಡಿಕೊಂಡು ಫಾರಿನ್ ಲ್ಯಾಂಗ್ವೇಜ್ನ ಅಥವಾ ಇಂಗ್ಲೀಷ್ನ ಹೇಗೆ ಕಲಿಸ್ಬೋದು, ಯಾವ್ಯಾವ ಮೆಥಡ್ಸ್ನ ಟೀಚರ್ಸು ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದು ನೋಡಿದ್ವಿ. ಇವತ್ತು ಕೂಡ ಇಟ್ ಈಸ್ ರಿಲೇಟೆಡ್ ಟು ಅ ಪೆಡಾಗಗಿ ಕ್ಲಾಸ್ ಓನ್ಲಿ. ಇಟ್ ಈಸ್ ಅಬೌಟ್ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಸಮ್ ಸೈಕಲಾಜಿಕಲ್ ಟೀಚಿಂಗ್ ಮೆಥಡ್ಸು ಕೂಡ ಇದೆ. ಓಕೆ, ಅದರದ್ದೇ ಆದಂಥ ಅಂದರೆ ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಇದೇನೆ ಇದು ಪಾರ್ಟ್ 2 ವಿಡಿಯೋ ಅಂತಲೂ ಹೇಳ್ಬೋದು. ಸ್ವಲ್ಪ ಸಪರೇಟ್ ಪಾರ್ಟೇ, ಬಟ್ ಆದರೆ ಅದು ನಾರ್ಮಲ್ ಪ್ರಿನ್ಸಿಪಲ್ಸ್ ಆಗಿತ್ತು. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿರೋದು ಸೈಕಲಾಜಿಕಲ್ ಪ್ರಿನ್ಸಿಪಲ್ಸ್ ಕೂಡ ಇದೆ. ಇಷ್ಟೊಂದು ಡೆಪ್ತ್ ಆಗಿ ಕೇಳ್ತಾರೆ, ಬಟ್ ಸಮ್ಹೌ ನಾವು ಸ್ಟಡಿ ಮಾಡೋದು ಉತ್ತಮ ಅಲ್ವಾ. ಇದನ್ನು ಕೂಡ ಅದು ಲ್ಯಾಂಗ್ವೇಜ್ ಲರ್ನಿಂಗ್ ಟೀಚಿಂಗಿಂದು ಒಂದು 13 ಟೈಪ್ಸ್ ಇದ್ರೆ ಇದು ಒಂದು 9 ಟೈಪ್ಸ್ ಇದೆ. ಸೊ ಹಾಗಾಗಿ ತುಂಬ ಈಸಿಯಾಗಿ ಸಿಂಪಲ್ ಆಗಿ ಅರ್ಥ ಆಗುವಂಥ ಚಾಪ್ಟರ್ ಇದು. ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 8 ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ಸೊ ಅದರಲ್ಲಿ ಇದು ಸಮ್ ಸೈಕಲಾಜಿಕಲ್ ಪ್ರಿನ್ಸಿಪಲ್ಸ್ ಅಂದರೆ ಏನಂತ ಹೇಳ್ಬೋದು, ಮಕ್ಕಳನ್ನ ಇನ್ನರ್ ವೇನಲ್ಲಿ ನಾವು ಹೇಗೆ ಮೋಟಿವೇಶನ್ ಮಾಡ್ಬೋದು ಅಥವಾ ಇನ್ನರ್ ವೇನಲ್ಲಿ ಕೆಲವೊಂದು ಪ್ರಿನ್ಸಿಪಲ್ಸ್ನ ನಾವು ಮಕ್ಕಳಿಗೆ ತುಂಬಬೇಕು. ಓಕೆನಾ? ಸೊ ಅದು ಹೇಗೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಒಂದು ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್. ಅಂದರೆ ಮಕ್ಕಳಿಗೆ ಫಸ್ಟ್ ನಾವು ಫಾರಿನ್ ಲ್ಯಾಂಗ್ವೇಜ್ನ ಕಲೀರಿ ಅಂತ ಹೇಳೋಕ್ಕಿಂತ ಮೊದಲು ನಾವು ಅವರಿಗೆ ಮೋಟಿವೇಶನ್ ಮಾಡಬೇಕು. ಬಿಕಾಸ್ ಮದರ್ ಟಂಗ್ ಅನ್ನೋದು ನಮಗೆ ನಮ್ಮ ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಅಥವಾ ನಮಗೆ ಏನಾದರೂ ಬೇಕು ಅಂದರೆ ಕೇಳ್ಕೊಳ್ಳೋಕ್ಕೋಸ್ಕರ ನಮ್ಮ ಸುತ್ತಮುತ್ತಲಿನ ಎನ್ವಿರಾನ್ಮೆಂಟಿಂದ ವಿ ಕ್ಯಾನ್ ಲರ್ನ್ ಇಟ್ ವೆರಿ ಈಸಿಲಿ. ಬಟ್ ಆದರೆ ಮೋಟಿವೇಶನ್ ಇಸ್ ದ ಗ್ರೇಟ್ ಇಂಪಾರ್ಟೆನ್ಸ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಲ್ವಾ. ಸೊ ಯಾರಿಗೇ ಆಗಲಿ, ಈಗ ನಾವು ಎಷ್ಟು ದೊಡ್ಡವರಾಗಿದ್ದೀವಿ ಅಂದರೆ ನಮಗೆ ಯಾರಾದರೂ ಒಂದು ಚಿಕ್ಕ ಮೋಟಿವೇಶನ್ ಕೊಟ್ಟರು ಕೂಡ ವಿ ವಿಲ್ ಹ್ಯಾಪಿ ಫಾರ್ ದಟ್ ಮೂಮೆಂಟ್. ಸೊ ಹಾಗಾಗಿ ಇನ್ನು ಚೈಲ್ಡ್ಹುಡ್ ಡೇಸ್ಗಳಿಂದನೂ ಕೂಡ ಮೋಟಿವೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ನಾವು ಆಸ್ ಎ ಟೀಚರ್ಸ್ ಆಗಿ ವರ್ಕ್ ಮಾಡ್ತಿದ್ದೀವಿ ಅಂತಂದರೆ ವಿ ಶುಡ್ ಮೋಟಿವೇಟ್, ವಿ ಶುಡ್ ಎನ್ಕರೇಜ್ ಅವರ್ ಚಿಲ್ಡ್ರನ್ ಲೈಕ್ ಅವರ್ ಓನ್ ಚಿಲ್ಡ್ರನ್. ಹೌದಲ್ವಾ? ನಮ್ಮ ಮಕ್ಕಳ ಥರನೇ ಅವ್ರನ್ನೂ ಕೂಡ ಟ್ರೀಟ್ ಮಾಡಬೇಕು. ನಮ್ಮ ಮಕ್ಕಳೇ ಅವರು, ಇನ್ನೇ ಬೇರೆ ಯಾರೂ ಅಲ್ಲ ಅಲ್ವಾ. ಸೊ ಮೋಟಿವೇಶನ್ ಟು ಲರ್ನ್ ಅ ಲ್ಯಾಂಗ್ವೇಜ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಸೊ ಹಾಗಿದ್ರೆ ಈಗ ಅವರು ಅವರ ಮದರ್ ಟಂಗ್ನ ಬಿಟ್ಟು ಸಡನ್ ಆಗಿ ಒಂದು ಫಾರಿನ್ ಲ್ಯಾಂಗ್ವೇಜ್ನ ಕಲಿಯೋಕೆ ಹೊರಟಿದ್ದಾರೆ ಅಂತಂದರೆ ಅವ್ರಿಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಮೋಟಿವೇಶನ್ನೇ ಅಲ್ವಾ. ಸೊ ಟೀಚಿಂಗ್ ಆಫ್ ಇಂಗ್ಲೀಷ್ ಶುಡ್ ಬಿ ಕ್ಲೋಸ್ಲಿ ರಿಲೇಟೆಡ್. ಸೊ ಇಂಗ್ಲೀಷ್ನ ನಾವು ಫಾರಿನ್ ಲ್ಯಾಂಗ್ವೇಜ್ ಆಗಿ ಟೀಚ್ ಮಾಡ್ತಿದ್ದೀವಿ ಅಂತಂದರೆ ಸೊ ಆ ಇಂಗ್ಲೀಷ್ ಅನ್ನೋದು ಅವರ ಡೈಲಿ ಲೈಫಿಗೆ ತುಂಬ ಹತ್ತಿರವಾಗಿರಬೇಕು, ಆ ಥರ ಟೀಚ್ ಮಾಡಬೇಕು. ಪ್ಲಸ್ ಸ್ಟೂಡೆಂಟ್ಸಿಗೆ ಇಂಗ್ಲೀಷ್ನ ಕಲಿಬೇಕು ಅಂತ ಅನ್ನಿಸ್ಬೇಕು, ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬೇಕು. ಸೊ ಅಷ್ಟರ ಮಟ್ಟಿಗೆ ನಾವು ಟೀಚ್ ಮಾಡಬೇಕು. ಮತ್ತು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮೋಟಿವೇಶನ್ ಕೂಡ ಕೊಡ್ತಾ ಇರಬೇಕು. Motivation should be aroused by the teacher with the help of picture, projects and actions. ಓಕೆ, ನಾವು ಪಿಕ್ಚರ್ಸ್ನ, ಟೀಚಿಂಗ್ ಏಡ್ಸ್ಗಳನ್ನ, ಆಡಿಯೋ ವಿಜುವಲ್ಸ್ಗಳನ್ನ ಮತ್ತು ಪ್ರಾಜೆಕ್ಟ್ಸ್ ವರ್ಕ್ಗಳನ್ನ ಈ ಥರ ಕೊಡೋದ್ರಿಂದ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮೋಟಿವೇಶನ್ನ ಆಸ್ ಎ ಟೀಚರ್ಸ್ ಆಗಿ ನಾವು ಅವರಿಗೆ ಕೊಡ್ತಾ ಇರಬೇಕು. ಸ್ಪೆಷಲ್ ಟೆಕ್ನಿಕ್ಸ್ ಆರ್ ರಿಕ್ವೈರ್ಡ್ ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್ ಟು ಲರ್ನ್ ದ ಫಾರಿನ್ ಲ್ಯಾಂಗ್ವೇಜ್. ಸ್ಪೆಷಲ್ ಮೋಟಿವೇಶನ್ಸ್ಗಳ್ನು ಕೂಡ ಕೊಡ್ತಾ ಇರಬೇಕು. ಈಗ ನಾವು ಹೇಳೋವಂಥ ಮಾತು ಒಂದು ಕ್ಷಣದಲ್ಲಿ ಒಂದು 10 ಜನಕ್ಕೆ ಮೋಟಿವೇಶನ್ ಮಾಡ್ಬೋದು. ಅದೇ ಇನ್ನೊಂದು ಸತಿ ಹೇಳಿದರೆ ಅದು ಇನ್ನೂ 10 ಜನಕ್ಕೆ ಮೋಟಿವೇಶನ್ ಮಾಡುತ್ತೆ. ಸೊ ಈ ಥರ ನಾವು ಟೀಚರ್ಸ್ ಆಗಿಬಿಟ್ಟು ಒಂದೇ ಸತಿ ಹೇಳೋದು, ಒಂದೇ ಸತಿಗೆ ತಿಳ್ಕೊಳ್ಳಿ ಅಥವಾ ಒಂದೇ ಸತಿನೇ ನಾನು ಎಕ್ಸ್ಪ್ಲೇನ್ ಮಾಡೋದು ಅನ್ನೋ ಥರ ಇರಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಕ್ಕಳನ್ನ ಮೋಟಿವೇಟ್ ಮಾಡ್ತಾ ಹೋಗಬೇಕು. ಸೊ ಹಾಗಾಗಿ ಫಸ್ಟ್ ಸೈಕಲಾಜಿಕಲ್ ಪ್ರಿನ್ಸಿಪಲ್ ಯಾವುದು ಅಂತ ಅಂದರೆ ಅದು ಮೋಟಿವೇಶನ್ ಆಗಿರುತ್ತೆ. ಸೊ ನಮ್ಮ ಸೆಕೆಂಡ್ ಪ್ರಿನ್ಸಿಪಲ್ ಯಾವುದು ಅಂತ ಅಂದರೆ ಇಟ್ಸ್ ಅ ಪ್ರಿನ್ಸಿಪಲ್ ಆಫ್ ಇಂಟ್ರೆಸ್ಟ್. ಸೊ ಮೇನ್ ಆಗಿ ಇಂಟ್ರೆಸ್ಟನ್ನು ಡೆವಲಪ್ ಮಾಡಬೇಕು ಟು ಲರ್ನ್ ಅ ಫಾರಿನ್ ಲ್ಯಾಂಗ್ವೇಜ್. ಓಕೆ, ಆಸ್ ಅ ಟೀಚರ್ಸ್ ಆಗಿ ವಿ ಶುಡ್ ಅರೋಸ್ ದ ಇಂಟ್ರೆಸ್ಟ್ ಇನ್ ಟು ಲರ್ನ್ ದ ಫಾರಿನ್ ಲ್ಯಾಂಗ್ವೇಜ್. ಬಿಕಾಸ್ ಹೀಗೆ ಸುಮ್ಮನೆ ಸಿಂಪಲ್ ಆಗಿ ನಾವು ಹೇಳ್ತಾ ಹೋದರೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಆಗೋದಿಲ್ಲ. ಅದರಲ್ಲೂ ನಾವು ಮಕ್ಕಳಿಗೆ ಹೇಳ್ತಾ ಇದ್ದೀವಿ ಅಂತಂದರೆ ಮಕ್ಕಳು ಲೆವೆಲ್ಗೆ ಹೇಳೋದು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೇ ನಾವು ಹೇಳ್ಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ವ, ಆಡಿಯೋ ವಿಜುವಲ್ಸ್ಗಳನ್ನ ಮತ್ತು ಪಿಕ್ಚರ್ಸ್ಗಳನ್ನ, ಚಾರ್ಟ್ಸ್ಗಳನ್ನ, ಈಗಂತೂ ತುಂಬ ರೆಕಾರ್ಡಿಂಗ್ಸು ಮತ್ತು
ವಿಡಿಯೋಸ್ಗಳೆಲ್ಲ ಬಂದಿದೆ. ಓಕೆನಾ. ಈಗ ಮತ್ತೆ ಸ್ಮಾರ್ಟ್ ಕ್ಲಾಸಸ್ ಎಲ್ಲ ಬಂದಿದೆ ತುಂಬಾ ಸ್ಕೂಲ್ಗಳಲ್ಲಿ. ಲ್ಯಾಂಗ್ವೇಜ್ ಲ್ಯಾಬ್ನ ಮತ್ತೆ ಗ್ರೂಪ್ ಆಕ್ಟಿವಿಟಿನ ಡಿಸ್ಕಷನ್ಸ್ನ ಮಾಡೋದ್ರ ಮೂಲಕ ಏನ್ ಮಾಡಬೇಕು ಅಂತಂದ್ರೆ ರಿಲೇಟಿಂಗ್ ದ ಮೆಟೀರಿಯಲ್ ಟು ಎವ್ರಿ ಡೇ ಲೈಫ್ ಅಂತಂದ್ರೆ ಇಂಗ್ಲಿಷ್ ಈಸ್ ಆಲ್ಸೋ ಒನ್ ಆಫ್ ಅವರ್ ಎವ್ರಿ ಡೇ ಲೈಫಲ್ಲಿ ಇರುವಂತ ಲ್ಯಾಂಗ್ವೇಜ್ನೇ. ಅದನ್ನು ಕೂಡ ಒಂದು ಮೆಟೀರಿಯಲ್. ನೀವು ಅದನ್ನ ಕಲೀಲಿಕ್ಕೆ ಒಂದು ಇಂಟ್ರೆಸ್ಟ್ ನ ತೋರಿಸ್ಬೇಕು ಅಂತ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಮಕ್ಕಳಿಗೆ ಏನೋ ಒಂದು ಖುಷಿ ಆಗುತ್ತೆ, ಅವರು ಕೂಡ ನಮ್ಮ ಜೊತೆ ಎಂಗೇಜ್ ಆಗ್ತಾರೆ. ಅಂಡರ್ಟೇಕಿಂಗ್ ವೇರಿಯಸ್ ಆಕ್ಟಿವಿಟೀಸ್ ಈ ತರ ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್, ಎಸ್ಸೆ ಕಾಂಪಿಟೇಷನ್, ವರ್ಡ್ ಗೇಮ್ಸ್ಗಳನ್ನ, ಪಜಲ್ಸ್ಗಳನ್ನ ಸಾಲ್ವ್ ಮಾಡೋದ್ರಿಂದ. ಸೊ ಈ ತರ ಲ್ಯಾಂಗ್ವೇಜ್ ಕ್ಲಾಸಸ್ ಅಂದ್ರೆ ಮಕ್ಕಳು ಸ್ವಲ್ಪ ಕಲೀಲಿಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಿಹೇವ್ ಮಾಡಬೇಕು. ಸೊ ಆ ಇಂಟ್ರೆಸ್ಟ್ ನ ನಾವು ಎಲ್ಲಿ ಮಕ್ಕಳಲ್ಲಿ ರೈಸ್ ಮಾಡಬೇಕು. ಓಕೆನಾ. ಸೊ ನಮ್ಮ ಥರ್ಡ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಅಂದ್ರೆ ಇದು ತುಂಬಾ ಈಸಿ ಕಾನ್ಸೆಪ್ಟ್, ಹಾಗಾಗಿ ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಿದ್ದೀನಿ ಅಂತ ಮೋಸ್ಟ್ಲಿ ನಿಮ್ಗೆ ಏನಾದ್ರು ಅನಿಸಿದ್ರೆ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡಿ. ಬಿಕಾಸ್ ಇದು ತುಂಬಾ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗುವಂತ ಕಾನ್ಸೆಪ್ಟ್, ಹಾಗಾಗಿ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಇಟ್. ಪ್ರಿನ್ಸಿಪಲ್ ಆಫ್ ರಿಪಿಟೇಷನ್ ಅಂಡ್ ಎಕ್ಸಸೈಸಸ್. ಸೊ ನಾವು ಟೀಚರ್ಸ್ ಏನ್ ಮಾಡ್ಬೇಕು ಅಂದ್ರೆ ಹೊಸ ಫಾರಿನ್ ಲ್ಯಾಂಗ್ವೇಜ್ ಏನಾದ್ರು ಕಲಿತಿದ್ದಾರೆ ಅಂತಂದ್ರೆ ನಾವು ಒಂದ್ ಸತಿ, 2 ಸತಿ, 3 ಸತಿ ಹೇಳಿದ ತಕ್ಷಣ ಅವರ ತಲೆಗೆ ಬೇಗ ಹೋಗೋದಿಲ್ಲ. ಸೊ ಹಾಗಾಗಿ ಇನಿಷಿಯಲ್ ಡೇಸ್ಗಳಿಂದನೇ ನಾವು ರಿಪಿಟೇಷನ್ಸ್ಗಳನ್ನ, ಈಗ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಸೊ ನಮಗೂ ನಮ್ಮ ಟೀಚರ್ಸ್ಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಡಿಕ್ಟೇಷನ್ಸ್ಗಳನ್ನ ಕೊಡ್ತಾ ಇದ್ರು, ಮತ್ತೆ ತುಂಬಾ ಟಫ್ ವರ್ಡ್ಸ್ಗಳಿದ್ರೆ ಮತ್ತೆ ಸ್ಪೆಲ್ಲಿಂಗ್ಸ್ಗಳನ್ನ ಹೇಳಿಸ್ತಾ ಇದ್ರು. ಸೊ ಹಾಗಾಗಿ ಆಲ್ಮೋಸ್ಟ್ ಹೊಸ ಲ್ಯಾಂಗ್ವೇಜ್ನ ಕಲಿಸ್ಲಿಕ್ಕೆ ನಾವು ಹೋಗ್ತಿದೀವಿ ಅಂತ ಅಂದ್ರೆ ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಲ್ಯಾಂಗ್ವೇಜ್ ಅಲ್ಲಿ ಬರುವಂತ ಯಾವುದೇ ಸ್ವಲ್ಪ ಏನಾದ್ರೂ ಟಫ್ ಅಂತ ಮಕ್ಳಿಗೆ ಅನಿಸುತ್ತೆ ಅಂದ್ರೆ ಅದನ್ನ ರಿಪಿಟೇಷನ್ ಮಾಡಿಸ್ತಾ ಇರಬೇಕು, ಎಕ್ಸಸೈಸಸ್ ಮಾಡಿಸ್ತಾ ಇರಬೇಕು, ರಿವಿಷನ್ ಟೆಸ್ಟ್ಗಳು, ರಿವಿಷನ್ಸ್ಗಳು, ಮತ್ತೆ ಅದೆಲ್ಲ ಮಕ್ಕಳನ್ನ ಪರ್ಫೆಕ್ಟ್ ಆಗಿ ಇರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವಾಗ ಮಕ್ಕಳಲ್ಲಿ ನಾನು ಇದರಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ, ನನಗೆ ಈ ಭಾಷೆ ಅಥವಾ ಈ ಲ್ಯಾಂಗ್ವೇಜ್, ಈ ಸಬ್ಜೆಕ್ಟ್ ಗೊತ್ತು ಅಂತ ಆಗುತ್ತೋ ಅವಾಗ ಆಟೋಮೆಟಿಕಲಿ ಅವರಲ್ಲಿ ಕಾನ್ಫಿಡೆನ್ಸು ರೈಸ್ ಆಗುತ್ತೆ. ಓಕೆ. ಸೊ ಈ ತರ ಎಕ್ಸಸೈಸು ರಿವಿಷನ್ಸ್ ಎಲ್ಲ ಮಾಡಿಬಿಟ್ಟು ಟೀಚರ್ಸ್ ಕ್ಯಾನ್ ಟೀಚ್ ದ ಸ್ಟೂಡೆಂಟ್ಸ್ ಎಫಿಷಿಯನ್ಸ್ಲಿ, ತುಂಬ ಎಫಿಷಿಯೆಂಟ್ ಆಗಿ ನಾವು ಆ ಮಕ್ಕಳಿಗೆ ಹೇಳ್ಕೊಡ್ಬೋದು. ಸೊ ಅವಾಗ ನಮ್ಮ ಕ್ಲಾಸ್ ಅಂದ್ರೂ ಕೂಡ ಅವ್ರಿಗೆ ಬೋರ್ ಆಗೋದಿಲ್ಲ. ಸೊ ಇದರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಇದೆಯಪ್ಪ ಅಂತ ಅನಿಸುತ್ತೆ. ಸೊ ಇದು ನಮ್ಮ ಥರ್ಡ್ ಪ್ರಿನ್ಸಿಪಲ್, ಯಾವುದು, ರಿಪಿಟೇಷನ್ ಅಂಡ್ ಎಕ್ಸಸೈಸ್. ನಮ್ಮ ಫೋರ್ತ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಫ್ ರೀಎನ್ಫೋರ್ಸ್ಮೆಂಟ್. ರೀಎನ್ಫೋರ್ಸ್ಮೆಂಟ್ ಮಾಡಬೇಕು ಅಂದ್ರೆ ಇಮಿಡಿಯೇಟ್ ರೀಎನ್ಫೋರ್ಸ್ಮೆಂಟ್ ಈಸ್ ಅನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಅಂತಂದ್ರೆ ಆ ಮೂಮೆಂಟ್ ಅಲ್ಲಿ ನಾವು ಅವರಿಗೆ ಹೇಳೋ ತರ ಮಾಡಬೇಕು, ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ಇಟ್ ಹ್ಯಾಸ್ ಬೀನ್ ಎಕ್ಸ್ಪೆರಿಮೆಂಟ್ಲಿ ಪ್ರೂವ್ಡ್ ದಟ್ ರೀಎನ್ಫೋರ್ಸ್ಮೆಂಟ್ ಆಫ್ ಕರೆಕ್ಟ್ ರೆಸ್ಪಾನ್ಸಸ್ ಹೆಲ್ಪ್ಸ್ ಇನ್ ಬೆಟರ್ ಲರ್ನಿಂಗ್. ಅಂತಂದ್ರೆ ಕ್ಲಾಸಲ್ಲಿ ಏನೇ ಕ್ವಶನ್ಸ್ಗಳನ್ನ ಕೇಳಿದ್ರು ಕೂಡ ಆ ಕ್ಷಣಕ್ಕೆ ಮಕ್ಕಳಲ್ಲಿ ಅದು ಬರಬೇಕು, ನಾನು ಆನ್ಸರ್ ಹೇಳಬೇಕು, ಇದಕ್ಕೆ ಕರೆಕ್ಟ್ ರೆಸ್ಪಾನ್ಸ್ ಮಾಡಬೇಕು ಅಂತ. ಸೊ ಆ ಥರ ಮಕ್ಕಳು ಅಟೆಂಟಿವ್ ಆಗಿದ್ರೆ ಅಥವಾ ರಿಎನ್ಫೋರ್ಸ್ಮೆಂಟ್ ಮಾಡ್ತಾ ಬಂದರೆ ಆ ಮಕ್ಕಳು ತುಂಬ ಬೇಗ ಲ್ಯಾಂಗ್ವೇಜ್ನ ಕಲ್ತ್ಕೊತಾರೆ. ಸ್ಟೂಡೆಂಟ್ ಶುಡ್ ಬಿ ಟೋಲ್ಡ್ ಹಿಸ್ ರೆಸ್ಪಾನ್ಸ್ ಈಸ್ ಕರೆಕ್ಟ್ ಇಮಿಡಿಯೇಟ್ಲಿ ಆಫ್ಟರ್ ಇಟ್ ಈಸ್ ಗಿವನ್ ಬೈ ಹಿಮ್. ಸೊ ಯಾವಾಗ ಸ್ಟೂಡೆಂಟ್ಸ್ಗಳು ಕರೆಕ್ಟ್ ರೆಸ್ಪಾನ್ಸ್ಗಳನ್ನ ಮಾಡ್ತಾ ಬರ್ತಾರೋ ಆವಾಗ ಆಸ್ ಎ ಟೀಚರ್ಸ್ ಆಗಿ ನಮಗೂ ಖುಷಿ ಅನಿಸುತ್ತೆ. ಅಂದರೆ ನಾವು ಮಾಡಿರೋ ಪಾಠ ಅವರಿಗೆ ರೀಚ್ ಆಗಿದೆ ಅಂತ ಖುಷಿ ಆಗುತ್ತೆ. ಪ್ಲಸ್ ಅವರಿಗೆ ನಾವು ರೀಎನ್ಫೋರ್ಸ್ಮೆಂಟ್ ಮಾಡ್ತಾ ಇರಬೇಕು, ಆನ್ಸರ್ಸ್ನ ಹೇಳಿ ಅಥವಾ ಕರೆಕ್ಟ್ ರೆಸ್ಪಾನ್ಸ್ ಎಲ್ಲ ಮಾಡ್ತಾ ಇರಿ ಅಂತೆಲ್ಲ ಹೇಳ್ತಾ ಇರಬೇಕು. ಅದರಿಂದ ಅವ್ರಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಅವಾಗ ಸ್ವಲ್ಪ ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಇರ್ತಾರೆ ಮಕ್ಕಳು. ಹಾಗಂತ ನಾವು ಯಾವ ಜಾಣ ಮಗು ಇದೆಯೋ ಅವ್ರನ್ನ ಮಾತ್ರ ಪದೇ ಪದೇ ಕ್ವಶನ್ ಆನ್ಸರ್ನ ಕೇಳೋ ಥರ ಇಲ್ಲ. ನಾವೇನಾದ್ರೂ ಕ್ವಶನ್ ಆನ್ಸರ್ಸ್ ಕೇಳ್ತಿದೀವಿ ಅಂತಂದ್ರೆ ಅದು ರ್ಯಾಂಡಮ್ ಆಗಿರ್ಬೇಕು, ಯಾರು ಬೇಕಾದರೂ ಕ್ಲಾಸಲ್ಲಿ ಎದ್ದೇಳಿಸಿ ಕೇಳಬೇಕು. ಯಾವುದೇ ಒಂದು ಎನಿ ಇಂಡಿವಿಜುವಲ್ಗೆ ನಾವು ಇಂಪಾರ್ಟೆನ್ಸ್ ಕೊಡೋ ಥರ ಇಲ್ಲ. ನಮ್ಮ ಫಿಫ್ತ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಫ್ ರೆಡಿನೆಸ್. ರೆಡಿನೆಸ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ. ಸೊ ಏಕೆ ಅದು ಎಸೆನ್ಷಿಯಲ್ ಪಾರ್ಟ್ ಅಂತಂದ್ರೆ ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ಸ್ ದ ರೆಡಿನೆಸ್, ದಟ್ ಮೀನ್ಸ್ ಒಂಥರ ಏನಂತ ಹೇಳ್ತೀವಿ ನಾವು, ಒಂಥರ ಏನಂತ ಹೇಳ್ಬೋದು, ಇಟ್ಸ್ ಅ ಪ್ರಿಪ್ರೇಷನ್. ಓಕೆ. ಅಥವಾ ಇಟ್ಸ್ ಬಿ ರೆಡಿ ಅಂತ ಹೇಳ್ತಾರಲ್ವ, ಸಿದ್ಧತೆ ಅಂತ ಹೇಳ್ಬೋದು. ಅಥವಾ ಏನೇ ಕೊಟ್ಟರು ಕೂಡ ಮಾಡ್ತಾರೆ ಅನ್ನೋ ಥರ ಹೇಳಬೇಕು ನಾವು. ಅಥವಾ ಅದೊಂಥರ ಎಂತ ಹೇಳ್ಬೋದು, ರೆಡಿನೆಸ್ ಈಸ್ ಸಮಥಿಂಗ್ ಲೈಕ್ ಅಥವಾ ಗ್ರಾಸ್ಪಿಂಗ್ ಪವರ್ ಅಂತಲೂ ಕೂಡ ಹೇಳ್ತಾರೆ. ಸೊ ರೆಡಿನೆಸ್ ಅಂತಂದ್ರೆ ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ಸ್ ದ ಕ್ಲಾಸ್
he should try to judge the readiness of the student whether they are prepared or not. ಅಂತಂದರೆ ಫಾರ್ ಎಕ್ಸಾಂಪಲ್ ನಾಳೆ ನಾನು ನಿಮಗೆ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿ ಹೋಗಿರ್ತಾರೆ ಟೀಚರು. ನಾವೇ ಆಗಲಿ, ಈಗ ನಾವೆಲ್ಲ ಟೀಚರ್ ಆಗಕ್ಕೆ ಹೊರಟಿರೋದಲ್ವಾ. ಸೊ ಈಗ ನೀವು ಕೂಡ ಹೇಳಿರ್ತೀರ ನೆಕ್ಸ್ಟು, ಅಥವಾ ನೀವು ಈ ಥರ ಸಿಚುವೇಶನ್ನ ಫೇಸ್ ಮಾಡಿರ್ತಾರೆ ಆ್ಯಸ್ ಅ ಸ್ಟೂಡೆಂಟ್ಸ್ ಆಗಿದ್ದಾಗ. ನಾಳೆ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿ ಹೋಗಿರ್ತಾರೆ ಟೀಚರು. ನೆಕ್ಸ್ಟ್ ದಿನ ಬಂದಾಗ ನಮ್ಮ ಮುಖದಲ್ಲಿರೋಂಥ ಎಕ್ಸ್ಪ್ರೆಷನ್ಸ್ನ ನೋಡಿನೇ ಅವ್ರಿಗೆ ಗೊತ್ತಾಗುತ್ತೆ ವೆದರ್ ದೇ ಆರ್ ರೆಡಿ ಆರ್ ನಾಟ್ ಅಂತ. ಓಕೆ, ಸೊ ಆ ಥರ ನಾವು ಜಜ್ಮೆಂಟಲ್ ಆಗಿರಬೇಕು, ಮಕ್ಕಳು ರೆಡಿ ಇದ್ದಾರೋ ಇಲ್ವೋ ಅಂತ. ಇನ್ ಕೇಸ್ ದೇ ಆರ್ ನಾಟ್ ರೆಡಿ ಟು ಸ್ಟಡಿ ಅಂತಂದರೆ ಅವರು ಈ ಪೀರಿಯಡ್ ಕೇಳೋಕ್ಕೆ ರೆಡಿಯಾಗಿಲ್ಲ, ಈ ಟೆಸ್ಟನ್ನು ಅಟೆಂಡ್ ಮಾಡೋಕ್ಕೆ ರೆಡಿಯಾಗಿಲ್ಲ ಅಂತ ಅಂದ್ಕೊಳ್ಳಿ. ದ ಟೀಚರ್ ಶುಡ್ ಮೇಕ್ ಆಲ್ ಔಟ್ ಎಫರ್ಟ್ಸ್ ಟು ಮೇಕ್ ದೆಮ್ ರೆಡಿ. ನಾವು ಟೀಚರ್ಸ್ ಆಗಿ ಏನು ಮಾಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಟೆಸ್ಟಿಗೆ ರೆಡಿಯಾಗಿಲ್ಲ, ಅಥವಾ ನಮ್ಮ ಕ್ಲಾಸೇ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ನಮ್ಮ ಕ್ಲಾಸ್ ಕೇಳಿಸ್ಕೊಳ್ಳೋಕ್ಕೆ ರೆಡಿಯಾಗಿಲ್ಲ ಅಂತಂದರೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಏನಾದರೂ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಸ್ಕಿಲ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಅಥವಾ ಆ ಮಕ್ಕಳಿಗೆ ಏನಾದರೂ ಇಂಟ್ರೆಸ್ಟಿಂಗ್ ಇರೋ ಥರ ಸ್ವಲ್ಪ ಒಂದು 5-10 ನಿಮಿಷ ಎಂಗೇಜ್ ಮಾಡಬೇಕು. ಅದಾದಮೇಲೆ ಹಾಂ ಸರ್ ಇಷ್ಟು ತನಕ ಜೋಕ್ ಹೇಳಿದಲ್ವಾ ನಿಮಗೆ, ಇಷ್ಟು ತನಕ ಸ್ಟೋರಿ ಹೇಳಿದೆ ಅಲ್ವಾ, ಈಗ ನಾವು ಲೆಸನ್ಸ್ ಕಡೆಗೆ ಹೋಗೋಣವಾ ಅಂತ ಅವರೇ ನಮ್ಮ ಕಡೆಗೆ ವಾಲೋ ಥರ ಮಾಡ್ಕೋಬೇಕು. ಅಂದರೆ ರೆಡಿ ಆಗೋ ಥರ ಮಕ್ಕಳನ್ನ ಪ್ರಿಪೇರ್ ಮಾಡ್ಕೋಬೇಕು. ಆ ಥರ ಎಫರ್ಟ್ಸು ಸ್ಕಿಲ್ಸು ಆ್ಯಸ್ ಅ ಟೀಚರ್ ಆಗಿ, ಆ್ಯಸ್ ಅ ಅಪ್ಕಮಿಂಗ್ ಟೀಚರ್ ಆಗಿ, ಆ್ಯಸ್ ಅ ಟು ಬಿ ಟೀಚರ್ ಆಗ್ತಿರೋ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಪ್ರಿನ್ಸಿಪಲ್ ಆಫ್ ವೆರೈಟಿ ಅಂದರೆ ಏನು? ಸೊ ಅ ಟೀಚರ್ ಶುಡ್ ಟ್ರೈ ಟು ಬ್ರಿಂಗ್ ವೆರೈಟಿ ಇನ್ ದ ಕ್ಲಾಸ್ ರೂಮ್ ಟೀಚಿಂಗ್ ಇನ್ ಫಾಲೋಯಿಂಗ್ ವೇರಿಯಸ್ ಮೆಥಡ್ ಆ್ಯಂಡ್ ಇನ್ ದ ಡೊಮೈನ್ ಆಫ್ ಕರೆಕ್ಷನ್, ವರ್ಕ್ ಎಕ್ಸೆಟ್ರಾ. ಸೊ ಟೀಚರ್ ಅಂತ ಅಂದಮೇಲೆ ಒಂದು ಕ್ಲಾಸ್ ರೂಮಲ್ಲಿ ವೆರೈಟಿ ಆಫ್ ಟೀಚಿಂಗ್ನ ತರಬೇಕು. ಓಕೆನಾ? ಅಂದರೆ ಈಗ ಮಕ್ಕಳಿಗೆ ನಮ್ಮನ್ನು ಜಡ್ಜ್ ಮಾಡೋ ಥರ ಆಗಬಾರ್ದು. ಈ ಮ್ಯಾಮ ಈಗ ಬಂದು ಇವ್ರು ನೋಡು ಇದೇ ಸ್ಟೈಲ್ ಇದೇ ಥರ ಮಾಡ್ತಾರೆ ಅಂತ. ಹೌದು, ನಾವು ಕೂಡ ಮನುಷ್ಯರೇ, ನಾವೇನು ರೋಬೋಟ್ಸ್ ಅಲ್ಲ. ಬಟ್ ಸ್ಟಿಲ್ ನಾವು ಎಷ್ಟು ಏನಂತ ಹೇಳ್ತೀವಿ, ಟೀಚರ್ಸ್ ಅಂತ ಅಂದರೆ ಒಂಥರ ಫುಲ್ ಆ್ಯಕ್ಟಿವ್ ಆಗಿರಬೇಕು ಹಾಗೆ ಹೀಗೆ ಅಂತ ಹೇಳ್ತಾರಲ್ವ. ಸೊ ಅದೇ ಥರ ನಾವು ಏನು ಮಾಡ್ಲಿಕ್ಕೆ ಹೊರಟಿದ್ವಿ ಅಂತ ಆ ಮಕ್ಕಳು ಗೆಸ್ನ ಕೂಡ ಮಾಡಬಾರ್ದು, ಆ ಲೆವೆಲಿಗೆ ಇರಬೇಕು. ನಾವೇನೇ ಅನ್ಕೋಬೋದು ಈಗಿನ ಕಾಲದ ಮಕ್ಕಳು ಹಾಗೆ ಹೀಗೆ ಅಂತ, ನಮಗಿಂತ ಅಂದ್ರೂ ಯಾರು ದೊಡ್ಡವರಲ್ಲ ಅಂತ ನಾವು ನಮ್ಮ ಮನಸ್ಸಲ್ಲಿ ಅನ್ಕೋಬೇಕು ಫಸ್ಟ್ ಆ್ಯಸ್ ಅ ಟೀಚರ್ಸ್ ಆಗಿ. ಸೊ ಹಾಗಾಗಿ ನಾವು ಕ್ಲಾಸ್ ರೂಮಲ್ಲಿ ತುಂಬ ವೆರೈಟಿನ ತರಲಿಕ್ಕೆ ಏನು ಮಾಡಬೇಕು ಅಂದರೆ ವೆರೈಟಿ ಆಫ್ ಟೀಚಿಂಗ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಇವತ್ತೊಂಥರ ಟೀಚಿಂಗ್ ಸ್ಟೈಲ್ನ ಯೂಸ್ ಮಾಡಿದರೆ ನಾಳೆ ಒಂಥರ ಯೂಸ್ ಮಾಡಬೇಕು. ಸೊ ಅದರಿಂದ ಮಕ್ಕಳು ಇದನ್ನೇ ಮಾಡ್ತಾರೆ ಬಿಡು ಮ್ಯಾಮು, ಅಥವಾ ಇದನ್ನೇ ಮಾಡ್ತಾರೆ ಬಿಡು ಸರ್ ಅಂತ ಯಾರು ಕೂಡ ಗೆಸ್ ಮಾಡೋ ಥರ ಇರಬಾರ್ದು. ಮಾಮೂಲಿ ನಿಮಗೆ ಗೊತ್ತಲ್ಲ, ವೆರೈಟಿ ಇದ್ರೇ ಎಲ್ಲರಿಗೂ ಇಷ್ಟ. ಲೈಫಲ್ಲೂ ಆಯಿತು, ಕ್ಲಾಸಲ್ಲೂ ಆಯಿತು, ಎಲ್ಲ ಕಡೆನೂ ಆಯಿತು ಅಲ್ವಾ. ಅದೇ ಥರನೇ ಮಕ್ಕಳಿಗೂ ಹಾಗೆ ಅಲ್ವಾ, ಅವರಿಗೂ ಒಂದೇ ಥರ ಕೇಳಿಸ್ಕೊಂಡು ಬೋರ್ ಅನ್ನಿಸ್ತಿರುತ್ತೆ. ಸೊ ಟೀಚರ್ಸ್ ಆದವರು ನಾವೇನು ಮಾಡಬೇಕು ಅಂತಂದರೆ ವೆರೈಟಿನ ತರಬೇಕು ಟೀಚಿಂಗ್ನಲ್ಲಿ. ಸೊ ಅದೇನು ಮಾಡುತ್ತೆ ಅಂತಂದರೆ ನಮ್ಮ ಟೀಚಿಂಗಿಂದ ಲ್ಯಾಂಗ್ವೇಜ್ ಲರ್ನಿಂಗ್ನ ಜಾಸ್ತಿ ಮಾಡುತ್ತೆ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಫಾಸ್ಟರಿಂಗ್ ಆ್ಯಂಡ್ ದ ಕ್ರಿಯೇಟಿವಿಟಿ. ಸೊ ಓದೋದು ಬರೆಯೋದು ಅವೆಲ್ಲ ಕೂಡ ಮಾಮೂಲಿ ಇದ್ದಿದ್ದೆ. ಅದೇ ಥರನೇ ಮಕ್ಕಳಲ್ಲೂ ಕೂಡ ಏನು ಮಾಡಬೇಕು ಅಂತಂದರೆ ನಾವು ಕ್ರಿಯೇಟಿವಿಟಿನ ಜಾಸ್ತಿ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಫಾಸ್ಟರಿಂಗ್ ದಟ್ ಮೀನ್ಸ್ ನಾವು ಬೆಳೆಸೋದು ಅಂತ, ಅಥವಾ ಏನಂತ ಹೇಳ್ಬೋದು, ಪಾಲನೆ ಪೋಷಣೆ ಅಂತ ಹೇಳ್ತೀವಲ್ವಾ. ಸೊ ಆ ಥರ ಆಗುತ್ತೆ. ಸೊ ನಾವು ಕ್ರಿಯೇಟಿವಿಟಿನ ಬೆಳೆಸ್ತಾ ಬರಬೇಕು ಮಕ್ಕಳಿಗೆ. ಓದೋದು ಅಂದರೆ ಓದೋದಷ್ಟೇ ಅಲ್ಲ, ಬರೆಯೋದು ಅಂದರೆ ಬರೆಯೋದಷ್ಟೇ ಅಲ್ಲ, ಎಕ್ಸಾಮಲ್ಲಿ ರ್ಯಾಂಕ್ ತೊಗೊಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊ ಎಕ್ಸ್ಟ್ರಾ co-curricular activities is also important in every student's life. So I know you all going to agree with me. So ಹಾಗಾಗಿ we have to build a creativity in every child. Okay, during teaching the teacher should give emphasis to creativity rather than cramping or reproduction of the material by the students in the classroom situation. ಮಕ್ಕಳು ಅದೇ ಪದೇ ಅದೇ ಏನಂತ ಹೇಳ್ಬೋದು, ಮಾಡಿದ್ದೇ ಮಾಡೋದಕ್ಕಿಂತ ಅಥವಾ ಏನೋ ಒಂದು ರಿಪಿಟೇಷನ್ ಮಾಡೋದಕ್ಕಿಂತ ಮಕ್ಕಳಲ್ಲಿರೋ ಕ್ರಿಯೇಟಿವಿಟಿನ ನಾವೇನು ಮಾಡಬೇಕು ಅಂತಂದರೆ ಹೊರಗಡೆ ತರಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಮಕ್ಕಳಲ್ಲೂ ಕೂಡ ಏನೇನು, ಈಗ ನಮಗೆ ಗೊತ್ತಿಲ್ಲ ನಮ್ಮ ಜೊತೆಗಿರೋ ಮಗುಗೆ ಈ ಥರ ಒಂದು ಟ್ಯಾಲೆಂಟ್ ಇದೆಯಾ ಅಂತ. ಓಕೆನಾ? ಸೊ ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ಅವರಲ್ಲಿ ಸ್ವಲ್ಪ ಎಂಫಸಿಸ್ ಅಂದರೆ ಒತ್ತು ಕೊಡಬೇಕು. ಕ್ರಿಯೇಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ರಿ ಕ್ಲಾಸ್ ರೂಮಲ್ಲಿ ಅಂತೆಲ್ಲ ಸ್ವಲ್ಪ ನಾವೇನಾದರೂ ಇವತ್ತು ಇವ್ರು ಹಾಡು ಹೇಳ್ತಾರೆ, ಇವ್ರು ಡ್ಯಾನ್ಸ್ ಮಾಡ್ತಾರೆ, ಇವರು ಡ್ರಾಯಿಂಗ್ ಮಾಡ್ತಾರೆ ಅಂತ ಈ ಥರ ಸ್ವಲ್ಪ ನಾವು ಹೇಳ್ತಾ ಇದ್ರೆ
ಮಕ್ಕಳಿಗೂ ಕೂಡ ಸ್ವಲ್ಪ ಏನಾಗುತ್ತೆ, ಅದು ಮೋಟಿವೇಶನ್ ಬರುತ್ತೆ. ನೆಕ್ಸ್ಟ್, ಫಾಸ್ಟ್ರಿಂಗ್ ಕ್ರಿಯೇಟಿವಿಟಿ ಅಮಾಂಗ್ ದ ಸ್ಟೂಡೆಂಟ್ಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಟೀಚಿಂಗ್. ಸೊ ಟೀಚಿಂಗ್ ಅಲ್ಲಿನೇ ಬೆಸ್ಟ್ ಪಾರ್ಟ್ ಯಾವುದು ಅಂತಂದ್ರೆ ಅವರಲ್ಲಿರೋ ಕ್ರಿಯೇಟಿವಿಟಿನ ನಾವು ಎನ್ಕರೇಜ್ ಮಾಡೋದು, ಅವರಲ್ಲಿರೋ ಕ್ರಿಯೇಟಿವಿಟಿನ ನಾವು ಹೊರಗಡೆ ತರೋದು. ಸೊ ಎಷ್ಟೋ ಮಕ್ಕಳಿಗೆ ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ನಾವು ಅದನ್ನ ಸ್ವಲ್ಪ ಓಪನ್ ಅಪ್ ಮಾಡಿ ತೋರಿಸಿದಾಗ ಅವರು ಕೂಡ ಅಥವಾ ಅವ್ರ ಲೈಫಲ್ಲೂ ಕೂಡ ಅದು ತುಂಬ ಬೆಸ್ಟ್ ಪಾರ್ಟ್ ಆಗಿ ಇರುತ್ತೆ. ಸೊ ಹಾಗಾಗಿ ನಾವೇ ಅವ್ರನ್ನ ರೆಕಗ್ನೈಸ್ ಮಾಡಬೇಕು, ನಾವೇ ಅವ್ರನ್ನ ಡೆವಲಪ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ಓಕೆನಾ? ಸೊ ಪ್ರಿನ್ಸಿಪಲ್ ಆಫ್ ಫಾಸ್ಟ್ರಿಂಗ್ ಕ್ರಿಯೇಟಿವಿಟಿ ಅಂತಂದ್ರೆ ಅವರಲ್ಲಿರೋ ಕ್ರಿಯೇಟಿವಿಟಿನ ಇನ್ನ ಜಾಸ್ತಿ ನಾವು ಪೋಷಣೆ ಮಾಡೋದು, ಪಾಲನೆ ಮಾಡೋದು ಅಂತ. 8th one ಬಂದ್ಬಿಟ್ಟು ಪ್ರಿನ್ಸಿಪಲ್ ಆಫ್ ಸಿಂಪತಿ ಅಂಡ್ ಕೋಆಪರೇಷನ್. ನಿಮಗೆಲ್ಲ ಗೊತ್ತಿದೆ, ಆಲ್ಮೋಸ್ಟ್ ಕಿಡ್ಸ್ ಲೆವೆಲ್ಗೆ ಅಥವಾ ಏನಂತ ಹೇಳ್ಬೋದು, ಸಾರಿ, ನಿಮ್ಗೆಲ್ಲ ಗೊತ್ತಿದೆ ಟೀಚರ್ಸ್ ಅಂತ ಅಂದ್ರೆ ಒಂಥರ ಕೈಂಡು, ಕೂಲ್, ಕಾಮ್ ಅಂತಾನೆ ಅದ್ರದ್ದು ಒಂದು ಇಂಡಿಕೇಶನ್ ಅಂತಾನೆ ಹೇಳ್ತಾರೆ. ಸೊ ಎಲ್ಲ ಮಕ್ಕಳನ್ನು ಕೂಡ ನಮ್ಮ ಮಕ್ಕಳು ಅಂತ ಅನ್ಕೊಳ್ಳೋ ಒಂದು ಗ್ರೇಟ್ ಜಾಬ್ ಅಂತಾನೆ ಹೇಳ್ಬೋದು ಟೀಚಿಂಗ್ನ. ಸೊ ಡ್ಯೂರಿಂಗ್ ಟೀಚಿಂಗ್ ನಾವು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾಗ ಟೀಚರ್ ಶುಡ್ ಹ್ಯಾವ್ ಸಿಂಪಥೆಟಿಕ್ ಅಂಡ್ ಕೋಆಪರೇಟಿವ್ ಆಟಿಟ್ಯೂಡ್ ಟುವರ್ಡ್ಸ್ ದ ಸ್ಟೂಡೆಂಟ್ಸ್. 100ಕ್ಕೆ 99% ಟೀಚರ್ಸ್ ಕೂಡ ಎಲ್ಲರೂ ಕೂಡ ಒಳ್ಳೆಯವರೇ ಆಗಿರ್ತಾರೆ, ಒಳ್ಳೆಯದನ್ನ ಹೇಳ್ಕೊಡ್ಬೇಕು ಅಂತ ಬಂದಿರ್ತಾರೆ. ಆ್ಯಂಡ್ ಅವ್ರಿಗೆ ಎಷ್ಟೇ ರೆಮೌಂಡ್ರೇಷನ್ ಸಿಕ್ಕರೂ ಕೂಡ ಅವರು 100% ಎಫರ್ಟ್ಸ್ ಹಾಕಿನೇ ಟೀಚಿಂಗ್ನ ಮಾಡ್ತಿರ್ತಾರೆ. ನಾನು ನೋಡಿರೋವಂಥ ಅಥವಾ ನಾನು ಕಂಡಿರೋವಂಥ ಎಲ್ಲ ಟೀಚರ್ಸು ಕೂಡ ಅದೇ ಥರ ಇದ್ದಾರೆ. ಸೊ ಅವರು ಆಲ್ಮೋಸ್ಟ್ ಅಲ್ಲೂ ಸಿಂಪಥೆಟಿಕ್ ಆಗಿರಬೇಕು ಟೀಚರ್ಸ್ ಆಗಿದ್ದವರು, ಮತ್ತು ಕೋಆಪರೇಟಿವ್ ಆಟಿಟ್ಯೂಡ್ ಇರಬೇಕು ಸ್ಟೂಡೆಂಟ್ಸ್ಗಳ ಟುವರ್ಡ್ಸ್. ಮಕ್ಕಳು ಅಂದರೆ ಅವರು ಶಾಲೆಯಲ್ಲಿರೋ ಮಕ್ಕಳು ಅಂದರೆ ಅದು ನಮ್ಮ ಮಕ್ಕಳೇ, ಅವರ ಮುಂದೆ ಅಥವಾ ಅವ್ರ ಜೊತೆಗೆ ನಾವು ಸಿಂಪತಿಯಿಂದ, ಕೋಆಪರೇಟಿವ್ ಗುಣದಿಂದ ವರ್ತಿಸ್ಬೇಕು. ಸೊ ನಮ್ಮನ್ನು ನೋಡಿನೇ ಅವರು ಕಲಿಯುವಂಥದ್ದು. ಸೊ ನಾವು ಹೇಗಿರ್ತೀವೋ ನಮ್ಮ ಮಿರರ್ ಆಗಿ ನಮ್ಮ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಟೀಚರ್ ಶುಡ್ ಕ್ರಿಯೇಟ್ ಸಚ್ ಆನ್ ಎನ್ವಿರಾನ್ಮೆಂಟ್ ಇನ್ ದ ಕ್ಲಾಸ್ that no student is afraid of him or her because of later sympathetic and cooperative behavior. ಅಂತಂದ್ರೆ ಟೀಚರ್ಸ್ನ ನೋಡಿ ಭಯ ಪಡಬಾರ್ದು. ಭಯ ಇರಬೇಕು, ನಾನು ಇಲ್ಲ ಅಂತ ಹೇಳಿಲ್ಲ. ಇಫ್ ದೇ ಆರ್ ಡಿಡ್ ಎನಿ ಮಿಸ್ಟೇಕ್ಸ್ ಅಂದರೆ ನಾನು ತಪ್ಪು ಮಾಡಿದ್ದೀನಿ, ಟೀಚರ್ ಮುಂದೆ ತಲೆ ತಗ್ಗಿಸ್ಬೇಕಾಗುತ್ತೆ ಅನ್ನೋ ಭಯ ಇರಬೇಕೇ ಹೊರತು ಅವ್ರು ಹೊಡಿತಾರೆ, ಅವ್ರ ಆ್ಯಟಿಟ್ಯೂಡ್ ಚೆನ್ನಾಗಿಲ್ಲ, ಅವ್ರು ನನ್ನ ಹೇಗೆ ಬೇಕೋ ಅವ್ರು ಟ್ರೀಟ್ ಮಾಡಿಸ್ತಾರೆ ಅನ್ನೋ ಥರ ಯಾವ ಮಕ್ಕಳು ಕೂಡ ನಮ್ಮನ್ನು ನೋಡಿ ಭಯ ಪಡಬಾರ್ದು. ಸೊ ಆ ಥರ ನಾವು ಇರಬೇಕು. ಸೊ ಪ್ರಿನ್ಸಿಪಲ್ ಆಫ್, ಸೊ ನಮ್ಮ 9th ಪ್ರಿನ್ಸಿಪಲ್ ಯಾವುದು ಅಂತಂದ್ರೆ ಪ್ರಿನ್ಸಿಪಲ್ ಆಫ್ ಗ್ರೂಪ್ಸ್ ಡೈನಮಿಕ್. ಅಂತಂದ್ರೆ ಆ ಟೀಚರ್ ಶುಡ್ ಟ್ರೈ ಟು ಇನ್ಕಲ್ಕುಲೇಟ್ ಅಮಾಂಗ್ ದ ಲರ್ನರ್ಸ್ ಸೂಟೇಬಲ್ ಟೈಪ್ ಆಫ್ ಗ್ರೂಪ್ ಬಿಹೇವಿಯರ್. ಅಂತಂದ್ರೆ ಒಂದು ಗ್ರೂಪ್ ಬಿಹೇವಿಯರ್ ಹೇಗಿರಬೇಕು ಮಕ್ಕಳಲ್ಲಿ, ಏನು ಎಂಥ ಕತೆ ಅಂತ ಅವರಲ್ಲಿ ತೋರಿಸ್ಬೇಕು. ಸೊ ನಾವು ಲರ್ನಿಂಗ್ ಟೀಚಿಂಗ್ ಅಂತ ಅಂದರೆ ಓನ್ಲಿ ಸಿಂಗಲ್ ಆಗಿನೇ ಕಲಿಯೋದಲ್ಲ. ಸ್ಟೂಡೆಂಟ್ ಲೈಫ್ ಅಂತ ಅಂದರೆ ಒಂದು ಗ್ರೂಪ್ ಆ್ಯಕ್ಟಿವಿಟಿ ಇರಬೇಕು, ಗ್ರೂಪ್ ಬಿಹೇವಿಯರ್ ಇರಬೇಕು, ಅದೆಲ್ಲ ಕೂಡ ಮಸ್ಟ್ ಆ್ಯಂಡ್ ಶುಡ್ ಇನ್ಕ್ಲೂಡ್ ಆಗಿರಬೇಕು ಅಂತ ಸ್ಟೂಡೆಂಟ್ಸ್ಗಳಿಗೆ ನಾವು ಏನು ಮಾಡಬೇಕು ಅಂದರೆ ಹೇಳ್ಕೊಡ್ಬೇಕು ಅಲ್ವಾ. ಇನ್ ದ ಗ್ರೂಪ್ ದ ಲರ್ನರ್ಸ್ ಆರ್ ಏಬಲ್ ಟು ಡೆವಲಪ್ ಕ್ವಾಲಿಟೀಸ್ ಆಫ್ ಕೋಆಪರೇಷನ್, ಸ್ಯಾಕ್ರಿಫೈಸ್, ಟಾಲರೆನ್ಸ್ ಎಕ್ಸೆಟ್ರಾ. ಸೊ ಗ್ರೂಪಲ್ಲಿ ಲರ್ನರ್ಸ್ ಆರ್ ಏಬಲ್ ಟು ಅಂತಂದರೆ ಒಂದು ಗ್ರೂಪ್ ಇದೆ ಅಂತಂದರೆ ಆ ಗ್ರೂಪಲ್ಲಿ ಅವರು ಕ್ವಾಲಿಟೀಸ್ಗಳನ್ನ, ಕೋಆಪರೇಷನ್ಗಳನ್ನ, ಸ್ಯಾಕ್ರಿಫೈಸಸ್ಗಳನ್ನ, ಟಾಲರೆನ್ಸನ್ನ ಎಲ್ಲನೂ ಅಥವಾ ಈ ಎಲ್ಲ ಕ್ವಾಲಿಟೀಸ್ನು ಕೂಡ ಅವ್ರ ಹತ್ರ ಇರಬೇಕು ಒಂದು ಗ್ರೂಪ್ ಇದೆ ಅಂತ ಅಂದರೆ. ಸೊ ಆ ಮಕ್ಕಳ ಗ್ರೂಪು ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಬೇಕು. ಟೀಚರ್ಸ್ ಆ ಥರ ಇರಬೇಕು. ನೀವು ಕೂಡ ಫೇಸ್ ಮಾಡಿರ್ತೀರಾ ಅಥವಾ ನೀವು ಕೂಡ ನಿಮ್ಮ ಲೈಫಲ್ಲಿ ಇದಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಏನಾದರೂ ನಾವು ನಮ್ಮ ಟೀಚರ್ಸ್ಗಳಿಗೆ ಗೊತ್ತಿರುತ್ತೆ ಯಾರ್ಯಾರು ಬೆಸ್ಟ್ ಫ್ರೆಂಡ್ಸು, ಯಾರ ಜೊತೆಗೆ ಇರ್ತಾರೆ ಅಂತ. ಸೊ ನಾವೇನಾದರೂ ಮಾತಾಡ್ತಿಲ್ಲ ಅಂದರೆ ಟೀಚರ್ಸು ನಮ್ಮನ್ನೆಲ್ಲ ಕರೆಸಿ ಹೋಗು ಸೆಕೆಂಡ್ ಮಾಡು, ಇಬ್ಬರು ಒಂದಾಗಬೇಕು, ಚೆನ್ನಾಗಿರಬೇಕು ಅಂತೆಲ್ಲ ಹೇಳಿ ಕಳಿಸ್ತಾರಲ್ವಾ. ಸೊ ಅದೇ ಥರನೇ ಒಂದು ಗ್ರೂಪ್ ಇದೆ ಅಂದರೆ ಆ ಗ್ರೂಪಿಂದು ಕ್ವಾಲಿಟೀಸ್ಗಳಲ್ಲಿ ಕೋಆಪ್ರೇಷನ್ ಇರಬೇಕು, ಒಬ್ರಿಗೊಬ್ರು ಹೊಂದ್ಕೊಂಡು, ತ್ಯಾಗ, ಮತ್ತು ಅದರಲ್ಲಿ ಆ ಗ್ರೂಪಲ್ಲಿ ಏನೇ ಜಗಳಾದರೂ ಕೂಡ ಟಾಲರೆನ್ಸ್ ಮಾಡೋವಂಥ ಕೆಪಾಸಿಟಿ, ಇದೆಲ್ಲ ಕೂಡ ಒಂದು ಗ್ರೂಪಲ್ಲಿ ಇರಬೇಕು. ಓಕೆನಾ. ಅಂಥ ಒಂದು ಒಳ್ಳೆ ಗ್ರೂಪ್ನ ಕ್ರಿಯೇಟ್ ಮಾಡುವಂಥ ಎಬಿಲಿಟಿ ಟೀಚರ್ಸಿಂದ ಆಗಿರುತ್ತೆ. ಸೊ ಟೀಚರ್ಸು ಅದಕ್ಕೆಲ್ಲ ಟ್ರೈ ಮಾಡಬೇಕು ಅಂತ ಹೇಳ್ತೀವಿ. ಸೊ ಈ ಬೇಸಿಕ್ 9 ಸೈಕಲಾಜಿಕಲ್ ಪ್ರಿನ್ಸಿಪಲ್ಸ್ ಇದೆ. ಐ ಹೋಪ್ ನಿಮಗೆಲ್ಲ ಇದು ತುಂಬ ಈಸಿಯಾಗಿ ಕಾಮನ್ ವೇನಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ರೆ ನಮ್ಮ ಈ MCQsಗಳನ್ನ ಸಾಲ್ವ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ.
ಸೊ ನಮ್ಮ ಫಸ್ಟ್ MCQ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ what plays a very important role in language learning. ಸೊ ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಪ್ರಕಾರ ಯಾವುದು ಲ್ಯಾಂಗ್ವೇಜ್ ಲರ್ನಿಂಗ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ ಯಾವ್ದ್ರದ್ದು ಅಂತ. ಸೊ ಯಾವ್ದ್ರದ್ದು ಅಂತ ಅಂದ್ರೆ ಆಪ್ಷನ್ಸ್ ಇದೆ ನೋಡಿ. ಯೂಸಿಂಗ್ ಅ ವೆರೈಟಿ ಆಫ್ ಟೀಚಿಂಗ್ ಮೆಥಡ್, ಪ್ರೊವೈಡಿಂಗ್ explicit grammar instruction, having students motivated to learn the language, focusing on accuracy over fluency. ಸೊ ಮೋಟಿವೇಶನ್ ಅಂತಂದ್ರೆ ಫಸ್ಟ್ ಮಕ್ಕಳಲ್ಲಿ ಮೋಟಿವೇಶನ್ ಕೊಡೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹ್ಯಾವಿಂಗ್ ಸ್ಟೂಡೆಂಟ್ಸ್ ಮೋಟಿವೇಟೆಡ್ ಟು ಲರ್ನ್ ಅ ಲ್ಯಾಂಗ್ವೇಜ್ ಲರ್ನಿಗೆ ಮಕ್ಕಳನ್ನ ಮೋಟಿವೇಶನ್ ಮಾಡ್ತಾ ಇರಬೇಕು. ಸೊ ನಮ್ಮ ಸೆಕೆಂಡ್ ಕ್ವಶನ್, which of these does not help arouse motivation based on the given information? ಈ ಕೆಳಗಡೆ ಇರೋದ್ರಲ್ಲಿ ಯಾವುದು ಮೋಟಿವೇಶನ್ ಮಾಡೋದಿಲ್ಲ ಅಥವಾ ಮೋಟಿವೇಶನ್ಗೆ ಡಸ್ ನಾಟ್ ಹೆಲ್ಪ್, ಮೋಟಿವೇಶನ್ ಆಗಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ. ರಿಲೇಟಿಂಗ್ ಮೆಟೀರಿಯಲ್ ಟು ಸ್ಟೂಡೆಂಟ್ಸ್ ಡೈಲಿ ಲೈಫ್, ಯೂಸಿಂಗ್ ಪಿಕ್ಚರ್ಸ್, ಆಬ್ಜೆಕ್ಟ್ಸ್ ಅಂಡ್ ಆಕ್ಷನ್ಸ್, ಹ್ಯಾವಿಂಗ್ ಸ್ಟೂಡೆಂಟ್ಸ್ ಟು ರೋಟ್ ಮೆಮೊರೈಸೇಷನ್ ಡ್ರಿಲ್ಸ್, ಯೂಸಿಂಗ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಮೋಟಿವೇಶನಲ್ ಸ್ಟ್ರಾಟಜೀಸ್. ಸೊ ಇದರಲ್ಲಿ ನೋಡಿ ಇದೆಲ್ಲ ಕೂಡ ಮೋಟಿವೇಶನ್ಗೆ ಹೆಲ್ಪ್ ಮಾಡುತ್ತೆ. ಡೈಲಿ ಲೈಫ್ಸ್ಗೆ ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಪಿಕ್ಚರ್ಸ್ಗಳನ್ನ ಆಬ್ಜೆಕ್ಟ್ಸ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಇಂಟರ್ನಲ್ ಎಕ್ಸ್ಟರ್ನಲ್ ಮೋಟಿವೇಶನ್ ಸ್ಟ್ರಾಟಜೀಸ್ಗಳನ್ನ ಯೂಸ್ ಮಾಡೋದು, ಅವೆಲ್ಲ ಮೋಟಿವೇಶನ್ಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಆಪ್ಷನ್ ಸಿ ಮೆಮೊರೈಸೇಷನ್ನು, ಸುಮ್ಮನೆ ಕಂಠಪಾಠ ಮಾಡೋದು, ಸೊ ಅವೆಲ್ಲ ಕೂಡ ಅಥವಾ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು, ಅವೆಲ್ಲ ಕೂಡ ಮೋಟಿವೇಶನ್ಗೆ ಹೆಲ್ಪ್ ಮಾಡೋದಿಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಟು ಕ್ರಿಯೇಟ್ ಇಂಟ್ರೆಸ್ಟ್ ದ ಪ್ರಿನ್ಸಿಪಲ್ ಸಜೆಸ್ಟ್ ಯೂಸಿಂಗ್. ಓಕೆ, ಸೊ ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ಇದರಲ್ಲಿ ಯಾವುದನ್ನ ಸಜೆಸ್ಟ್ ಮಾಡುತ್ತೆ? Grammar translation activities, decontextualized vocabulary list, audio visual aids like pictures and charts, difficult text beyond students level. So grammar translation ಕೂಡ ಇಂಟ್ರೆಸ್ಟಿಗೆ ಹೆಲ್ಪ್ ಮಾಡಲ್ಲ. ಡಿಫಿಕಲ್ಟಿ ಟೆಕ್ಸ್ಟ್ ಬುಕ್ಗಳನ್ನ ಸ್ಟೂಡೆಂಟ್ ಲೆವೆಲ್ಗಿಂತ ಬಿಯಾಂಡ್ ತೆಗೆದ್ರೆ ಅದನ್ನು ಕೂಡ ಇಂಟ್ರೆಸ್ಟ್ ಮಾಡಲ್ಲ. ಓದಿದ್ರೆ ಅರ್ಥ ಆದ್ರೆ ಮಾತ್ರ ಓದಂಗೆ ಅನ್ಸುತ್ತೆ, ಇಲ್ಲಾಂದ್ರೆ ಓದಬೇಕು ಅಂತ ಅನ್ಸಲ್ಲ. ಡಿಕಾಂಟೆಕ್ಸ್ಟಲೈಸ್ಡ್ ವೊಕ್ಯಾಬ್ಯುಲರಿ ಲಿಸ್ಟ್, ತುಂಬಾ ಡಿಫಿಕಲ್ಟ್ ಆಗಿರುವಂಥ ವೊಕ್ಯಾಬ್ಯುಲರಿ ಲಿಸ್ಟ್ ಕೂಡ ಏನ್ ಮಾಡೋದಿಲ್ಲ, ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡೋದಿಲ್ಲ. ಇಟ್ಸ್ ಆಪ್ಷನ್ ಸಿ, ಆಡಿಯೋ ವಿಜುವಲ್ ಏಡ್ಸ್ ಲೈಕ್ ಪಿಕ್ಚರ್ಸ್ ಅಂಡ್ ಚಾರ್ಟ್ಸ್. ರಿಲೇಟಿಂಗ್ ದ ಮೆಟೀರಿಯಲ್ ಟು ಎವ್ರಿಡೇ ಲೈಫ್ ಹೆಲ್ಪ್ಸ್ ವಿತ್. ಸೊ ನಮ್ಮ ಎವ್ರಿಡೇ ಲೈಫ್ಗೆ ಹೆಲ್ಪ್ ಮಾಡುವಂಥ ರಿಲೇಟಿಂಗ್ ಮೆಟೀರಿಯಲ್ ಯಾವುದು? Repetition and memorization, introducing complex grammatical concept, arousing students' interest and motivation, none of the above. So it's the option C, arousing ಅಂತಂದ್ರೆ ಸ್ಟೂಡೆಂಟ್ಸ್ಗಳಲ್ಲಿ ಇಂಟ್ರೆಸ್ಟ್ ಮತ್ತು ಮೋಟಿವೇಶನ್ನ ರೈಸ್ ಮಾಡೋದು, ಆ ಕಾನ್ಸೆಪ್ಟ್ನ ಬೆಳೆಸೋದು. The principle of repetition and exercise is based on which idea? ಯಾವ ಐಡಿಯಾಗೆ ಬೇಸ್ಡ್ ಆಗಿದೆ? Frequent reinforcement leads to better learning. Variety is more important than repetition. Memorization is ineffective for language learning. Repetitive practice should be avoided. ಯಾವ್ದು ಇದರಲ್ಲಿ ನೋಡಿ? So it's the option A, frequent reinforcement leads to better learning. ಅಂತಂದ್ರೆ ಇನ್ಸ್ಟಂಟ್ ಆಗಿ ರೀಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಅದು ಬೆಟರ್ ಆಗಿರುವಂತ ಲರ್ನಿಂಗಿಗೆ ತುಂಬಾ ಜಾಸ್ತಿ ಅನುಕೂಲ ಆಗುತ್ತೆ. Which technique aligns with the repetition principle? ಯಾವ ಟೆಕ್ನಿಕ್ಕು? Having students
do a task once without any review, revising and recapping material frequently, avoiding any kind of practice exercises, providing input without any repetition. So ಯಾವ ಟೆಕ್ನಿಕ್ ರಿಪಿಟೇಷನ್ ಪ್ರಿನ್ಸಿಪಲ್ ಗೆ ಇದೆ? ಸೊ ಇಟ್ಸ್ ಆಪ್ಷನ್ ಬಿ, ರಿವೈಸಿಂಗ್ ದ ರಿಕ್ಯಾಪಿಂಗ್ ಮೆಟೀರಿಯಲ್ ಫ್ರೀಕ್ವೆಂಟ್ಲಿ. ಸೊ ಅಲ್ಲೇ ರಿಪಿಟೇಷನ್ ಟೆಕ್ನಿಕ್ಗೆ ಹೆಲ್ಪ್ ಮಾಡೋದು ಅಂತಂದ್ರೆ ನಾವು ಪದೇ ಪದೇ ರಿವೈಸ್ ಮಾಡೋದು, ರೀಕ್ಯಾಪ್ ಮಾಡೋದು ಅಲ್ವಾ? ಹೌದೇ, ಅರ್ಧ ಕ್ವಶನಲ್ಲೇ ಆನ್ಸರ್ಸ್ ಇರುತ್ತೆ, ನಾವು ಸ್ವಲ್ಪ ಈಸಿಯಾಗಿ ಗೊತ್ತು ಮಾಡ್ಕೋಬೇಕು. To apply the interest principle, a teacher should, ಇಂಟ್ರೆಸ್ಟ್ ಪ್ರಿನ್ಸಿಪಲ್ನ ಅಪ್ಲೈ ಮಾಡಬೇಕು ಅಂದರೆ ಟೀಚರ್ಸ್ ಏನು ಮಾಡಬೇಕಿಲ್ಲಿ? ಯೂಸ್ ರಿಯಲ್ ವರ್ಲ್ಡ್ ಮೆಟೀರಿಯಲ್ಸ್ ಅಂಡ್ ಟಾಸ್ಕ್, ಸ್ಟಿಕ್ ಟು ಓನ್ಲಿ ಯೂಸಿಂಗ್ ದ ಟೆಕ್ಸ್ಟ್ ಬುಕ್, ಮೇಕ್ ಲೆಸನ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್, ಅವಾಯ್ಡ್ ಎನಿ ಕೈಂಡ್ ಆಫ್ ಎಂಗೇಜಿಂಗ್ ಆಕ್ಟಿವಿಟೀಸ್. ಸೊ ಇಂಟ್ರೆಸ್ಟ್ನ ರೈಸ್ ಮಾಡಬೇಕು ಅಂತಂದರೆ ಆಪ್ಷನ್ ಎ, ಯೂಸ್ ರಿಯಲ್ ವರ್ಲ್ಡ್ ಮೆಟೀರಿಯಲ್ ಅಂಡ್ ಟಾಸ್ಕ್. ನಿಜವಾಗಿರುವಂಥ ಅಥವಾ ನೈಜವಾಗಿರುವಂಥ ಟಾಸ್ಕ್ನ ಮತ್ತು ಮೆಟೀರಿಯಲ್ನ ಆ್ಯಡ್ ಮಾಡಿದರೆ ಮಾತ್ರ ಸ್ಟೂಡೆಂಟ್ಸಿಗೆ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ. ಅಕಾರ್ಡಿಂಗ್ ಟು ದ ಗಿವನ್ ಇನ್ಫಾರ್ಮೇಷನ್ ವಿಚ್ ಈಸ್ ನಾಟ್ ರೆಕಮೆಂಡೆಡ್. ಸೊ ಗಿವನ್ ಇನ್ಫಾರ್ಮೇಷನ್ ಪ್ರಕಾರ ಯಾವುದು ರೆಕಮೆಂಡೆಡ್ ಅಲ್ಲ ಕೆಳಗಡೆ ಕೊಟ್ಟಿರೋದ್ರಲ್ಲಿ? ಡೂಯಿಂಗ್ ಎಕ್ಸಸೈಸಸ್ ಫಾರ್ ರಿಪಿಟೇಷನ್ ಅಂಡ್ ಪ್ರಾಕ್ಟೀಸ್, ಯೂಸಿಂಗ್ ಆಡಿಯೋ ವಿಜುವಲ್ಸ್ ಟು ಕ್ರಿಯೇಟ್ ಇಂಟ್ರೆಸ್ಟ್, ಮೇಕಿಂಗ್ ಲೆಸನ್ ರಿಲೆವೆಂಟ್ to boost motivation, rote memorization without meaningful context. ಏನು ಸುಮ್ಮನೆ ಕಂಠಪಾಠ ಮಾಡ್ಕೊಂಡು ಹೋಗೋದು, ಮೀನಿಂಗು ಗೊತ್ತಿದೆನೋ ಗೊತ್ತಿಲ್ಲ, ಸುಮ್ಮನೆ ಕಂಠಪಾಠ ಮಾಡ್ಕೊಂಡು ಹೋದರೆ ಅದೇನಾದರೂ ಯೂಸ್ ಆಗುತ್ತಾ? ಸೊ ಅದೇ ನಮ್ಮ ಆಪ್ಷನ್ ನಂಬರ್ ಡಿ, ರೋಟ್ ಮೆಮೊರೈಸೇಷನ್ ವಿತೌಟ್ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್. ಆ ಥರ ಮಾತ್ರ ನಾವು ಯಾವತ್ತೂ ಕೂಡ ಮಾಡಬಾರ್ದು. The principle of reinforcement suggests that, reinforcement principle ಏನು ಸಜೆಸ್ಟ್ ಮಾಡುತ್ತೆ? ಎರರ್ ಶುಡ್ ಬಿ ನೆವರ್ ಬಿ ಕರೆಕ್ಟೆಡ್. ತಪ್ಪಾಗಿರೋದನ್ನ ಯಾವತ್ತೂ ಸರಿ ಮಾಡೋಕ್ಕೆ ಆಗೋದಿಲ್ಲ. ಕರೆಕ್ಟ್ ರೆಸ್ಪಾನ್ಸಸ್ ನೀಡ್ ಇಮಿಡಿಯೇಟ್ಲಿ ಪಾಸಿಟಿವ್ ಫೀಡ್ಬ್ಯಾಕ್. ಕರೆಕ್ಟ್ ರೆಸ್ಪಾನ್ಸ್ ಕೊಟ್ಟರೆ ಇಮಿಡಿಯೇಟ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಅಥವಾ ಫೀಡ್ಬ್ಯಾಕ್ ಸಿಗುತ್ತೆ. ಡಿಲೇಡ್ ಫೀಡ್ಬ್ಯಾಕ್ ಈಸ್ ಮೋರ್ ಎಫೆಕ್ಟಿವ್. ಲೇಟಾಗಿ ಆನ್ಸರ್ ಹೇಳೋದು, ಉತ್ತರ ಕೊಡೋದು ತುಂಬ ಎಫೆಕ್ಟಿವ್. ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್ ಏಡ್ಸ್ ಲರ್ನಿಂಗ್. ನೆಗೆಟಿವ್ ಆಗಿ ವರ್ಕ್ ಆಗುತ್ತೋ ಅಥವಾ ನೆಗೆಟಿವ್ ರಿಎನ್ಫೋರ್ಸ್ಮೆಂಟು ಲರ್ನಿಂಗ್ಗೆ ವರ್ಕ್ ಆಗುತ್ತೋ? ಇಟ್ ಈಸ್ ಆಪ್ಷನ್ ನಂಬರ್ ಬಿ, ಕರೆಕ್ಟ್ ರೆಸ್ಪಾನ್ಸಸ್ ನೀಡ್ ಇಮಿಡಿಯೇಟ್ ಪಾಸಿಟಿವ್ ಫೀಡ್ಬ್ಯಾಕ್. So question number 10, according to the readiness principle, the teacher should start the lesson regardless of students' preparedness, assess if students are ready to learn and prepare them if not, assume students are always ready without checking, postpone the lesson if any student seems unready. ಸೊ ಇದೆಲ್ಲ ಕೂಡ ತಪ್ಪ ಆನ್ಸರ್ಸ್ಗಳೇ. ಒಂದನ್ನು ಬಿಟ್ಟು ಸ್ಟೂಡೆಂಟ್ಸ್ ರೆಡಿ ಆಗಿಲ್ಲ ಅಂತ ಟೀಚಿಂಗ್ನ ಪೋಸ್ಟ್ಪೋನ್ ಮಾಡೋಕ್ಕಾಗುತ್ತಾ? ನೋ. ಸ್ಟೂಡೆಂಟ್ಸ್ ಆಲ್ವೇಸ್ ಯಾವಾಗಲೂ ಕೂಡ ರೆಡಿನೇ ಆಗಿರ್ತಾರೆ ಬಿಡು, ಅವ್ರನ್ನೇನು ಚೆಕ್ ಮಾಡ್ಕೊಳ್ಳೋದು ಅಂತ ಬಿಡೋಕ್ಕಾಗುತ್ತಾ? ನೋ. ಸೊ ಸ್ಟಾರ್ಟ್ ದ ಲೆಸನ್ ರಿಗಾರ್ಡ್ಲೆಸ್ ಆಫ್ ಸ್ಟೂಡೆಂಟ್ಸ್ ಪ್ರಿಪೇರ್ಡ್ನೆಸ್. ಸ್ಟೂಡೆಂಟ್ಸ್ ಪ್ರಿಪೇರ್ಡ್ ಆಗಿರಲ್ಲ ಅಂತ ಗೊತ್ತಿರೋ ಕೂಡ ಲೆಸನ್ ಸ್ಟಾರ್ಟ್ ಮಾಡೋಕ್ಕಾಗುತ್ತಾ? ನೋ. ಸೊ ಇಟ್ಸ್ ಆಪ್ಷನ್ ನಂಬರ್ ಬಿ, ಅಸೆಸ್ if students are ready to learn and prepare them if not. ಸೊ ನೀಟಾಗಿ ರೆಡಿಯಾಗಿದ್ದಾರೆ ಅಂತ ಅಸೈನ್ ಮಾಡಿಕೊಂಡು ಅವಾಗ ಮಾತ್ರ ಪಾಠ ಸ್ಟಾರ್ಟ್ ಮಾಡಿ. ಅವ್ರು ಅಸೈನ್ ಆಗಿಲ್ಲ ಅಂದರೆ ಒಂದು 5 ನಿಮಿಷ ಎಂಗೇಜ್ ಮಾಡಿ ನೋಡಿ. ಅದ್ರ ಮೇಲಿನೂ ಅವರು ಯಾಕೋ ಕ್ಲಾಸ್ನ ಕೇಳೋ ಮೂಡಲ್ಲಿ ಇಲ್ಲ ಅಂತಂದರೆ ನಾವು ಎಷ್ಟು ಪಾಠ ಮಾಡಿದ್ರು ಏನು ಮಾಡಿದ್ರು ವೇಸ್ಟೇ ಅದು. ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಥರ ಇಲ್ಲ. Which is not an example of bringing variety for this principle. Variety ಇರಬೇಕು ಅಥವಾ ವೆರೈಟಿ ಫಾರ್ ದಿಸ್ ಪ್ರಿನ್ಸಿಪಲ್. which is not example of bringing variety for this principle.
using difficult teaching methods, variety correction techniques, having students do the same activity repeatedly, provide diverse exercise types. It is option A, sorry, option C, having students do the same activity repeatedly. ಪದೇ 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 ಅವರು ಅದನ್ನೇ ಆಕ್ಟಿವಿಟಿನ ರಿಪೀಟೆಡ್ ಮಾಡೋ ಥರ ಮಾಡಬೇಕು ನಾವು. Immediate reinforcement is recommended because immediate reinforcement ನ ರೆಕಮೆಂಡ್ ಮಾಡಿದ್ದಾರೆ. ಯಾಕಂದ್ರೆ it allows teachers to over correct errors. Delayed feedback is more motivated. It helps strengthen the correct learning. It gives students to time self correct. So it is the option number C. It helps to strengthen, ಅದು ಅವರಿಗೆ ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ, ದ ಕರೆಕ್ಟ್ ಲರ್ನಿಂಗಿಗೋಸ್ಕರ. ಕರೆಕ್ಟ್ ಲರ್ನಿಂಗ್ ಮಾಡ್ಬೇಕಂದ್ರೆ ಇದನ್ನ ನೀಟಾಗಿ ಕರೆಕ್ಷನ್ ಮಾಡ್ಕೊಂತಾರೆ. So 13th question, to apply the readiness principle, the teacher should note, or the teacher should not note ಅಲ್ಲ, ರೆಡಿನೆಸ್ ಪ್ರಿನ್ಸಿಪಲ್ನ ಅಪ್ಲೈ ಮಾಡ್ಕೋಬೇಕಂದ್ರೆ ಟೀಚರ್ಸ್ ಈ ಕೆಳಗಿನಲ್ಲಿ ಯಾವ್ದು ಮಾಡಬಾರ್ದು. ಗೌಸ್ ಸ್ಟೂಡೆಂಟ್ಸ್ ಪ್ರಿಪೇರ್ಡ್ನೆಸ್ ಅಟ್ ದ ಸ್ಟಾರ್ಟ್, ಮೇಕ್ ಎಫರ್ಟ್ಸ್ ಟು ಎನ್ಶೋರ್ ರೆಡಿನೆಸ್ ಇಫ್ ಲ್ಯಾಕಿಂಗ್, ಅಸ್ಯೂಮ್ ರೆಡಿನೆಸ್ ವಿತೌಟ್ ಚೆಕಿಂಗ್, postpone or cancel the lesson if needed. So it's the option C. ನಾವೇ ಅಸ್ಯೂಮ್ ಮಾಡ್ಕೋಬಾರ್ದು, ಎಲ್ಲ ರೆಡಿ ಆಗಿದ್ದಾರೆ, ಎಲ್ಲ ಪ್ರಿಪೇರ್ ಆಗಿದ್ದಾರೆ ಅಂತ. ನಾವು ಕೂಡ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ ನೋಡ್ಕೋಬೇಕು. ಅದೇ ಕರೆಕ್ಟ್ ಆನ್ಸರ್. ಯೂಸಿಂಗ್ ಅ ವೆರೈಟಿ ಆಫ್ ಮೆಥಡ್ಸ್ ಅಂಡ್ ಕರೆಕ್ಷನ್ ಟೆಕ್ನಿಕ್ಸ್ ಅಲೈನ್ ವಿತ್ ವಿಚ್ ಪ್ರಿನ್ಸಿಪಲ್? ಓಕೆ, ವೆರೈಟಿ ಆಫ್ ಮೆಥಡ್ ಅಂಡ್ ಕರೆಕ್ಷನ್ ಟೆಕ್ನಿಕ್ಸ್, reinforcement, readiness, variety, both B and C. So ಇದಕ್ಕೆ ಆನ್ಸರ್ ಬೋತ್ ಅಲ್ಲ, ವೆರೈಟಿ. ಅಲ್ಲೇ ವೆರೈಟಿ, ಯೂಸಿಂಗ್ ಅ ವೆರೈಟಿ ಆಫ್ ಮೆಥಡ್ಸ್ ಅಂತ ಅಲ್ಲೇ ಕೊಟ್ಟಿದಾರಲ್ವಾ. ಐ ಆಮ್ ಸೋ ಸಾರಿ ಫಾರ್ ದಟ್. ಯೂಸಿಂಗ್ ಅ ವೆರೈಟಿ ಆಫ್ ಮೆಥಡ್ ಅಂಡ್ ಕರೆಕ್ಷನ್ ಟೆಕ್ನಿಕ್ಸ್ಗೆ ನಾವು ವೆರೈಟಿ ಅಂತ ಹೇಳ್ತೀವಿ, ಅಥವಾ ಪ್ರಿನ್ಸಿಪಲ್ ಆಫ್ ವೆರೈಟಿನ ಇಲ್ಲಿ ಫಾಲೋ ಮಾಡ್ತೀವಿ. According to the principle of fostering creativity, teachers should emphasize, teachers ಏನಕ್ಕೆ ಒತ್ತು ಕೊಡಬೇಕು? rote memorization of content, no. reproduction of material verbatim. encouraging creativity and original thought, strictly following textbook. ಸೊ ಯಾವುದು ಟೀಚರ್ ಶುಡ್ ಎಂಫಸಿಸ್, ಏನಕ್ಕೆ ಎಂಫಸಿಸ್ ಮಾಡಬೇಕು? ಸೊ ಇಟ್ಸ್ ಆಪ್ಷನ್ ಸಿ, ಎನ್ಕರೇಜಿಂಗ್ ಕ್ರಿಯೇಟಿವಿಟಿ ಅಂಡ್ ಒರಿಜಿನಲ್ ಥಾಟ್, which is not recommended by the sympathy and cooperation principle. Creating a supportive classroom environment, having an unsympathetic attitude towards the student, building a cooperative teacher-student relationship, showing empathy and care for students. So which not recommended? Sympathy ಮತ್ತೆ cooperation principle ಗೆ ಯಾವುದು ರೆಕಮೆಂಡ್ ಮಾಡಲ್ಲ. So it's the option number B, having an unsympathetic attitude towards the student. Unsympathetic ಅಂತೂ ಇರಲಿಲ್ಲ, ಅವರು ತುಂಬಾ ಸಿಂಪತಿಯಿಂದ ವರ್ಕ್ ಮಾಡಿದ್ರು. To foster creativity, the teacher should avoid. Foster creativity ನಲ್ಲಿ ಟೀಚರ್ಸ್ ಏನು ಅವಾಯ್ಡ್ ಮಾಡಬೇಕು? ಆಸ್ಕಿಂಗ್ ಓಪನ್ ಎಂಡೆಡ್ ಥಾಟ್ ಪ್ರೊವೋಕಿಂಗ್ ಕ್ವಶನ್ಸ್, having students work on creative projects, encouraging multiple representative and ideas, emphasizing verbatim recall of facts. So it's the option D, emphasizing verbatim recall the facts. So option
Option D is the correct answer. ಸೊ ವರ್ಬಾಟಿಮ್ ಅಂತಂದ್ರೆ ಪದ ಶಬ್ದ, ಓಕೆನಾ, ನಾವು ಮೌಖಿಕವಾಗಿ ಹೇಳ್ತೀವಲ್ವಾ ಅದು ಆಗುತ್ತೆ. ಅಕಾರ್ಡಿಂಗ್ ಟು ದ ಸಿಂಪತಿ ಪ್ರಿನ್ಸಿಪಲ್ ದ ಟೀಚರ್ ಶುಡ್ ಏಮ್ ಟು ಕ್ರಿಯೇಟ್. ಸಿಂಪತಿ ಪ್ರಿನ್ಸಿಪಲ್ ಅಲ್ಲಿ ಟೀಚರ್ನ ಏಮ್ ಏನಾಗಿರುತ್ತೆ? ಅ ಸ್ಟ್ರಿಕ್ಟ್ ಅಥಾರಿಟೇರಿಯನ್ ಎನ್ವಿರಾನ್ಮೆಂಟ್, ನೋ. ಅ ರಿಲ್ಯಾಕ್ಸ್ಡ್ ಅನ್ಸಪೋರ್ಟಿವ್ ಅಟ್ಮಾಸ್ಫಿಯರ್, no. A caring environment where students feel comfortable, tension and the impersonal teaching student relationship, no. It is the option C is the correct answer. A caring environment where students feel comfortable. This is the last question of this session. Using group work and collaborative activities align with which people? Fostering creativity, sympathy and cooperation, group dynamic, both A and C. Using group work and collaborative activities ಗೆ ಅಲೈನ್ ಮಾಡುವಂಥದ್ದು ಯಾವುದು? ಸೊ ಇಟ್ಸ್ ಆಪ್ಷನ್ ಸಿ, ಗ್ರೂಪ್ ಡೈನಮಿಕ್ಸ್. ಅಲ್ಲೇ ಕೊಲಾಬ್ರೇಷನ್ಸ್ ಅಂತೆಲ್ಲ ಕೊಟ್ಟಿದ್ದಾರಲ್ವಾ, ಗ್ರೂಪ್ ಅಂತಲೂ ಕೊಟ್ಟಿದ್ದಾರೆ, ಅದ್ರ ರಿಲೇಟೆಡೇ ಆಗಿರುತ್ತೆ. ಸೊ ಹಾಗಾಗಿ ಈ ಸೆಷನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಾನು ನಿಮಗೆ ನೆಕ್ಸ್ಟು ಈ 2 ಸೆಷನಲ್ಲೂ CTETಗೆ ಅಥವಾ ನಮ್ಮ ಟೆಟ್ ಎಕ್ಸಾಮ್ಸ್ಗಳಲ್ಲಿ ಕೊಟ್ಟಿರೋಂಥ ಇಂಪಾರ್ಟೆಂಟ್ 30 ಕ್ವಶನ್ಸನ್ನ ಸಾಲ್ವ್ ಮಾಡ್ತೀನಿ. ಸೊ ಇದು ನಾನು ಮೇಲ್ಗಡೆ ಹೇಳಿರೋಂಥ ಕ್ವಶನ್ಸ್ಗಳ ಮೇಲೆ ಬಂದಿರೋ ಆನ್ಸರ್ಸು. ಬಟ್ ಆದರೆ ನಾನು ನೆಕ್ಸ್ಟು ಕ್ಲಾಸಲ್ಲಿ ಸಾಲ್ವ್ ಮಾಡೋಕ್ಕೆ ಹೊರಟಿರೋವಂಥದ್ದು ಟೆಟ್ ಮತ್ತು CTETನಲ್ಲಿ ಕೇಳಿರೋಂಥ ಕ್ವಶನ್ ಆನ್ಸರ್ಸು. ಸೊ ತುಂಬ ಇಂಪಾರ್ಟೆಂಟ್ ಸೆಷನ್ ಆಗಿರುತ್ತೆ. ಯಾರೋ ಕೂಡ ಮಿಸ್ ಮಾಡ್ದಲೇ ಅದನ್ನು ನೋಡಬೇಕು. ಓಕೆ, ಸೊ CDP ಕ್ಲಾಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಹೇಳ್ತಾ ನನ್ನ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಇನ್ನೂ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ಹ್ಯಾವ್ ಎ ನೈಸ್ ಡೇ ಟು ಯು ಆಲ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್.